ಇವತ್ತು ನಮ್ಮ ಸರ್ಕಾರ ಸೈಯದ್ ಫತೇ ಶಾ ವಲಿ ದರ್ಗಾಗೆ ಚಾದರ್ ದರ್ಶನ ಮಾಡಿ ನಾವು ಚಾದರ್ ಹಾಕಿ ನಾವು ಪ್ರಸಾದ್ ಹಬ್ಬ ಅವರಿಗೆ ಮಿನಿಸ್ಟರ್ ಸಿಗಬೇಕಂತ ಅಲ್ಲಿ ಒತ್ತಿಗೆ ಮಾಡಿ ಮತ್ತು ಈ ಬೃಹತ್ ಮಹಾನಗರ ಪಾಲಿಕೆ ಮಹಾನಗರ ಇದ್ದಂಗೆ ಅದರ ಸಲುವಾಗಿ ಇವ್ರಿಗೆ ಸಚಿವ ಸ್ಥಾನ ಕೊಡಬೇಕು. ಯಾಕಂದರೆ ಇವು ಮುಸ್ಲಿಂ ಮುಖಂಡರ ಎಲ್ಲ ಮುತ್ತೊಲ್ಲಿಯವರು ಕನಿಕ ಒಂದು 25 ಮುತ್ತೊಲಿಯವರು ಬಂದಾರೆ. ನಾವು ಎಲ್ಲರ ದಸರಾ ಹೇಳೋಕ್ಕಾಗಲ್ಲ, ಎಲ್ಲರೂ ಮುತ್ತೊಲಿಯವರು ಬಂದಾರೆ. ಆ ಸಲುವಾಗಿ ಈಗ ಇವ್ರಿಗೆ ಎಲ್ಲರಿಗೂ ಸಚಿವ ಸ್ಥಾನ ಪ್ರಸಾದ್ ಹಬ್ಬ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಹಾಗೂ ನಮ್ಮ ಈ ಭಾಗದಾಗ 32 ವರ್ಷದಿಂದ ನಮ್ಮ ದಲಿತ ಸಮುದಾಯಕ್ಕೆ ಯಾರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಮತ್ತು ಇಲ್ಲೇ ಇದ್ದಂಥ ನಮ್ಮ ಜಗದೀಶ್ ಶೆಟ್ಟರ್ ಮಿನಿಸ್ಟರ್ CM ಆಗಿದ್ದರು ಆ ಸಮಯದಲ್ಲಿ, ಮತ್ತು ಪ್ರಹ್ಲಾದ್ ಜೋಶಿ ಅವರ ಮಿನಿಸ್ಟರ್ ಅದಾರ ಇಲ್ಲಿ. ಇಂಥ ಸಮಯದಲ್ಲಿ ಈಗ ನಾವು ನೋಡಾಕತ್ತೀವಿ 9 ವರ್ಷ ಆಯ್ತು ಇದು ರೋಡ್ ಹಾಕತ್ತ ನಮ್ದು ಫ್ಲೈಓವರ್ ಸ್ಮಾರ್ಟ್ ಸಿಟಿದ ಕೆಲಸ ನೋಡಾಕತ್ತೀವಿ ನಾವು. 9 ವರ್ಷ ಆಯ್ತು ಏನಾಗಿಲ್ಲ. ಇಂಥವ್ರು ಬಂದ್ರೆ ಒಳ್ಳೇದ ಕೆಲಸ ಆಗ್ತೈತೆ ಅಂತ ನಮ್ಮ ಅಭಿಪ್ರಾಯ ಇದೆ. ಕಳೆದ ಬಾರಿ ಕೂಡ ಹುಬ್ಬಳ್ಳಿಯಲ್ಲಿ 3ನೇ ಬಾರಿ ಕಳಿಸ್ತಾ ಇದೆಯಾ? ಈಗ ನಮ್ಗೆ ಇದೈತಿ ಪ್ರಸಾದ್ ಹಬ್ಬ ಅವ್ರಿಗೆ ಮಿನಿಸ್ಟರ್ ಸಿಗ್ತೈತೆ ಅಂತ ನಮ್ಮ ಅಭಿಮಾನ ಇದೆ. ನಮ್ಮ ಇವರು ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೆ ನಾವು ನಿಮ್ಮಂತರ ವಿನಂತಿ ಮಾಡ್ಕೊತೀವಿ. ಪ್ರಸಾದ್ ಹಬ್ಬ ಅವ್ರಿಗೆ ಮಿನಿಸ್ಟರ್ ಕೊಡಬೇಕು. ನಮ್ಮ ಖರ್ಗೆ ಸಾಹೇಬ್ರಿಗೆ ಹಾಗೂ ನಮ್ಮ ಹೇಳೇನೆ ನಮ್ಮ ಇವರ ಖರ್ಗೆ ಸಾಹೇಬ್ರಿಗೆ ಹಾಗೂ ರಾಹುಲ್ ಗಾಂಧಿ ಅವ್ರಿಗೆ ನಾವು ವಿನಂತಿ ಮಾಡ್ತೀವಿ. ಪ್ರಸಾದ್ ಹಬ್ಬ ಅವ್ರಿಗೆ ತಾವು ಇಲ್ಲಿ ಈ ಭಾಗದಾಗ ನಾರ್ತ್ ಬಾಂಬೆ ಕರ್ನಾಟಕ ಅಂತೀರಿ, ನಾವು ಕಿತ್ತೂರು ಕರ್ನಾಟಕ ಅಂತೀರಿ. ಇಲ್ಲೇ ಈ ಸಮಯದಲ್ಲಿ ನೀವು ಇಂಥ ಸಮಯದಲ್ಲಿ ಇವ್ರಿಗೆ ಸಚಿವ ಸ್ಥಾನ ನೀಡಬೇಕಂತ ನಾವು ವಿನಂತಿಗೆ ಮಾತಾಡ್ಕೊಂತೀವಿ. ನಮ್ಮ ಸಚಿವ ಸ್ಥಾನ ಕೊಟ್ರ ಯಾವ್ದಾರ ಖಾತೆ ಕೊಟ್ರ ಅವ್ರು ಕೆಲಸ ಮಾಡ್ತಾರಂತ ನಮಗೆ ಇದೈತಿ. ಯಾಕಂದ್ರೆ ಇಲ್ಲ ನಾವು ನೋಡೀವಿ ಎಲ್ಲ ಸಲಂ ಏರಿಯಾದಾಗ 2 ಲಕ್ಷ ರೂಪಾಯಿ ಪ್ಲಾಟ್ ಇದ್ದೈತೆ, ಈಗ 15 ಲಕ್ಷ 20 ಲಕ್ಷ ಆಗೈತಿ. ಅವ್ರು ಕೆಲಸ ಮಾಡಿದ್ ನೋಡಿ ನಾವು ಇವ್ರಿಗೆ ಎಲ್ಲರಿಗೆ ವಿನಂತಿ ಮಾಡ್ಕೊತೀವಿ, ಸಚಿವ ಸ್ಥಾನ ತಾವು ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ನಾವು ಮತ್ತೊಮ್ಮೆ ಹೋರಾಟ ಮಾಡ್ತೀವಿ ಅಂತ ನಮ್ಗೆ ಹೇಳ್ಕೊತೀವಿ.